ನೀನು ಕಾಣಿಸಲ್ವಾ? ಜಾನ್ವಿಯವರೇ, ನಿಮಗೆ ನನ್ನನ್ನು ಇಲ್ಲಿ ನೋಡಿ ಆಶ್ಚರ್ಯ ಆಗಿರ್ಬೋದಲ್ವಾ? ಆದರೆ ಏನು ಮಾಡೋದು, ಜನರಲ್ಲಿ ಆಶ್ಚರ್ಯ ಮೂಡುವಂಥ ಕೆಲಸ ಮಾಡೋದೇ ಜಯಂತನ ಕರ್ತವ್ಯ. ಅಂದರೆ ಜೈಲಿನಿಂದನೂ ತಪ್ಪಿಸ್ಕೊಂಡು ಬಂದ್ರಾ? ಜಯಂತನ್ನ ಜಾನ್ವಿಯಿಂದ ದೂರ ಮಾಡೋದಕ್ಕೆ ಒಂದು ಜೈಲಿಗೆ ಸಾಧ್ಯನ? ಇಷ್ಟನ್ನ ನೀವು ನನ್ನನ್ನು ಅರ್ಥ ಮಾಡ್ಕೊಂಡ್ರೆ ನೋಡಿ, ಕಾನೂನಿನ ಪ್ರಕಾರ ಒಬ್ಬನಿಗೆ ಶಿಕ್ಷೆ ಆಗಬೇಕು ಅಂದರೆ ಅದಕ್ಕೆ ಸಾಕ್ಷಿ ಆಧಾರಗಳು ಬೇಕು. ನನ್ನ ವಿರುದ್ಧ ಸಾಕ್ಷಿ ಆಧಾರಗಳನ್ನು ಕೊಡೋಕ್ಕೆ ಗುಂಡಿಗೆ ಇರಬೇಕು ಜಾನ್ವಿಯವರೇ. ಆ ಗುಂಡಿಗೆ ಇರೋರು ಮುಂದೆ ಬಂದರೆ ಅವರನ್ನು ಗುಂಡಿ ಸೇರಿಸೋದಕ್ಕೆ ಜಯಂತನಿಗೆ ಬರುತ್ತೆ. ಹಾಗೂ ಮೀರಿ ಯಾರೋ ಬಂದ ಅಂತ ಇಟ್ಕೊಳ್ಳೋಣ, ದುಡ್ಡು ದಕ್ಕಿಸುವಂಥ ಬೆಸ್ಟ್ ಲಾಯರ್ಸ್ ನನ್ನ ಕಡೆ ಇದ್ದಾರೆ. ಈ ಕಾನೂನು ಒಂದು ಚೌಕಟ್ಟಿದ್ದ ಹಾಗೆ, ಅದರಲ್ಲಿ ನುಸುಳ್ಕೊಂಡು ಹೇಗೆ ಹೋಗೋದು ಅಂತ ನನಗೆ ಬರುತ್ತೆ. ಈಗ ನನ್ನ ವಿರುದ್ಧ ಇರೋ ಕೇಸ್ ತೀರ್ಮಾನ ಆಗೋದಕ್ಕೆ 10, 20, 30 ವರ್ಷನೂ ಆಗ್ಬೋದು. ಅಷ್ಟೊತ್ತಿಗೆ ಮದರ್ ಇಂಡಿಯಾ ಇಹಲೋಕನ ಬಿಟ್ಟು ಪರಲೋಕ ಸೇರಿರ್ತಾರೆ. ಅವರೇ ಇಲ್ಲ ಅಂದಮೇಲೆ ಕೇಸ್ ಯಾರ ವಿರುದ್ಧ? ಶಿಕ್ಷೆ ಆಗಲ್ಲ ಜಾನ್ವಿ. ಇಷ್ಟೆಲ್ಲ ಆದರೂ ನಿಮಗೆ ಬುದ್ಧಿ ಬಂದಿಲ್ಲ ಅಲ್ವಾ? ನೀವು ಮಾಡಿರೋ ತಪ್ಪನ್ನ ಹೇಗೆ ಸಮರ್ಥನೆ ಮಾಡ್ಕೋತಾ ಇದ್ದೀರಾ ನೋಡಿ. ಜಾನ್ವಿಯವರೇ, ಮಾತೆತ್ತಿದ್ರೆ ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳೋಕೆ ಒಂದು ಬರುತ್ತೆ ನಿಮಗೆ, ಆದರೆ ಬೇರೆ ಯಾರದ್ದು ತಪ್ಪೇ ಇಲ್ಲ ಅಂತ ಯಾಕೆ ಅನ್ಸುತ್ತೆ ನಿಮಗೆ? ಮದರ್ ಇಂಡಿಯಾದು ತಪ್ಪಿದೆ ಅಲ್ವಾ? ಅವರು ನನ್ನ ಜೀವನಕ್ಕೆ ಬಂದು ಹೀಗೆಲ್ಲ ನಡ್ಕೊಳ್ದೆ ಹೋಗಿದ್ದಿದ್ರೆ ಜಯಂತ ಹೀಗೆ ಆಗ್ತಾನೆ ಇರಲಿಲ್ಲ. ನಾನು ಬಯಸಿದ್ದು ಬರೀ ನಿರ್ಮಲವಾದ ಪ್ರೀತಿ ಅಷ್ಟೇ. ಆದರೆ ಪ್ರೀತಿನ ನನ್ನಿಂದ ಕಿತ್ಕೊಂಡವ್ರು ಯಾರು? ಮದರ್ ಇಂಡಿಯಾ ಅಲ್ವಾ? ಹಾಗಾದರೆ ಅವ್ರಿಗೆ ನಾನು ಶಿಕ್ಷೆ ಕೊಟ್ಟಿದ್ದು ತಪ್ಪಾ? ಅವ್ರಿಗೆ ಮಾತ್ರ ಅಲ್ಲ, ನೀವು ನನಗೂ ಚಿತ್ರಹಿಂಸೆ ಕೊಟ್ರಲ್ವಾ, ಅದು ತಪ್ಪಲ್ವಾ? ಜಾನ್ವಿಯವರೇ, ನನ್ನ ಜೀವನ ನಿಮ್ಮ ಮುಂದೆ ತೆರೆದ ಪುಸ್ತಕ ಇದ್ದ ಹಾಗೆ. ನನ್ನ ಜೀವನದಲ್ಲಿ ಏನೇನು ನಡೆದಿದೆ ಅಂತ ನಿಮ್ಮನ್ನು ಬಿಟ್ಟು ಈ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಅದೆಲ್ಲ ಗೊತ್ತಿದ ಮೇಲೂ ಹೇಗೆ ಮಾತಾಡ್ತಾ ಇದ್ದೀರಿ ನೀವು? ನಾನು ಎಲ್ಲರ ಹಾಗೆ ಒಂದು ಕುಟುಂಬದಲ್ಲಿ ಬೆಳೆದಿದ್ದಿದ್ರೆ ನನಗೂ ಪ್ರೀತಿಯ ಬೆಲೆ ಏನು, ಸಂಬಂಧಗಳ ಸೆಲೆ ಏನು ಅಂತ ಗೊತ್ತಾಗುತ್ತಿತ್ತು. ಆದರೆ ನಾನು ಅದನ್ನೆಲ್ಲ ಬಿಟ್ಟು ಬೆಳೆದವನು ಅಲ್ವಾ? ನನಗೆ ಚಿಕ್ಕಂದಾಗಿಂದ ಸಿಕ್ಕಿದ್ದು ಬರೀ ಕನಿಕರ, ಕಿರುಕುಳ, ಎರಡೂ ಮನುಷ್ಯನಿಗೆ ಬೇಡವಾದದ್ದೇ. ನಿಜವಾಗ್ಲೂ ನಾನು ಏನು ಕಳ್ಕೊತಾ ಇದ್ದೀನಿ ಅಂತ ಯಾರಿಗೂ ಕಾಳಜಿ ಇರಲಿಲ್ಲ ಜಾನ್ವಿಯವರೇ. ಆದರೆ ಆಮೇಲೆ ನೀವು ನನ್ನ ಜೀವನಕ್ಕೆ ಬಂದ್ರಿ. ಪ್ರೀತಿ ಅಂದರೆ ಏನು ಅಂತ ನನಗಾಗ ಅರ್ಥ ಆಯಿತು ಜಾನ್ವಿಯವರೇ. ಕಳ್ಕೊಂಡಿದ್ದ ಎಲ್ಲ ಪ್ರೀತಿನ ನಿಮ್ಮಲ್ಲಿ ಪಡೆಯೋ ಪ್ರಯತ್ನ ಮಾಡಿದೆ, ಅದು ತಪ್ಪಾ? ನೋಡಿ, ನಿಮಗೆ ನಾನು ಮಾಡಿರೋ ಪ್ರೀತಿ ತಪ್ಪು ಅಂತ ಅನ್ನಿಸ್ಬಹುದು, ಆದರೆ ಜಯಂತ ಯಾವತ್ತೂ ತಪ್ಪು ಮಾಡಿಲ್ಲ. ನೋಡಿ, ಈಗಲೂ ಸಮಯ ಮೀರಿ ಹೋಗಿಲ್ಲ. ನಾನು ಹೇಳೋದನ್ನು ಕೇಳಿ, ದಯವಿಟ್ಟು ನನ್ನ ಜೊತೆ ಬನ್ನಿ, ಮತ್ತೆ ನಾವಿಬ್ಬರು ಬಾಳನ್ನು ಶುರು ಮಾಡೋಣ. ನನ್ನಿಂದ ದೂರ ಆಗಿ ನಮ್ಮ ಪ್ರೀತಿಗೆ ಕೆಟ್ಟ ಹೆಸರು ಕೊಡಬೇಡಿ ಜಾನ್ವಿಯವರೇ. ನಾನು ಕೆಟ್ಟ ಹೆಸರು ಕೊಟ್ಟಿಲ್ಲ, ನೀವು ಕೆಟ್ಟದಾಗಿ ನಡೆಸ್ಕೊಂಡಿದ್ದೀರಾ. ಒಂದು ಹೆಣ್ಣು ನಿಮ್ಮ ಕೈ ಕೆಳಗಡೆ ಆಡೋ ಗೊಂಬೆ ಥರ ನೀವು ನೋಡಿದ್ರೆ ಹೊರತು ಅವಳಿಗೂ ಒಂದು ಜೀವನ ಇದೆ, ಅವಳ ಭಾವನೆಗಳನ್ನ ಅರ್ಥನೇ ಮಾಡ್ಕೊಳ್ಳಿಲ್ಲ. ನೀವು ಹೇಳ್ದಾಗೆ ಕುಣಿಬೇಕು, ನೀವು ಹೇಳ್ದಾಗೆ ಆಡಬೇಕು, ಇದನ್ನು ಯಾರಾದರೂ ಪ್ರೀತಿ ಅಂತಾರ? ಜಾನ್ವಿಯವರೇ, ನಾನು ಹಾಗೆಲ್ಲ ನಡ್ಕೊಂಡಿದ್ದಕ್ಕೆ ಒಂದು ಕಾರಣ ಇದೆ. ಮರುಭೂಮಿಯಲ್ಲಿ ಬಂದ ಮೊದಲನೇ ಮಳೆ ನೀವು. ನನ್ನ ಜೀವನದಲ್ಲಿ ಪ್ರೀತಿ ಅನ್ನೋದು ಅರಳಿ ವಿಶ್ವಾಸ ಅನ್ನೋದು ಇನ್ನೇನು ಕುಡಿ ಹೇಳ್ತಾ ಇತ್ತು. ಆದರೆ ನನ್ನ ಈ ಪರಿಸ್ಥಿತಿಗೆ ಕಾರಣ ಆದವರು ಮದರ್ ಇಂಡಿಯಾ. ನೋಡಿ, ನಾನು ಅರ್ಜುನ ಅನ್ಯೋನ್ಯವಾಗಿ ಸಂತೋಷವಾಗಿದ್ವಿ ಅಲ್ವಾ? ನಾನು ಬೇಡಿದ್ದು ನಿರ್ಮಲವಾದ ಒಂದು ಸ್ನೇಹ, ಅದನ್ನು ಕಿತ್ತುಕೊಂಡವರು ಅವರಲ್ವಾ? ಹಾಗಾದರೆ ಅವ್ರು ಮಾಡಿದ ತಪ್ಪು ಅಂತ ನಿಮಗೆ ಅನ್ನಿಸೋದಿಲ್ವಾ? ಆ ಗಾಯ ಇನ್ನೂ ಮಾಯ್ದಿಲ್ಲ ಜಾನ್ವಿಯವರೇ. ಅಷ್ಟು ವರ್ಷಗಳಾದ್ಮೇಲೆ ನೀವು ಬಂದಾಗ ನಿಮ್ಮ ಪ್ರೀತಿ ಹೇಗೆ ನನ್ನ ಬಿಟ್ಟು ಕೊಡೋಕ್ಕಾಗುತ್ತೆ ಹೇಳಿ? ಯಾರಾದರೂ ನಮ್ಮ ಜೀವನಕ್ಕೆ ಬಂದರೆ ನಮ್ಮಿಬ್ಬರನ್ನು ದೂರ ಮಾಡೋ ಪ್ರಯತ್ನ ಮಾಡ್ತಾರೆ ಅಂತ ಅನ್ನಿಸ್ತಾ ಇತ್ತು. ನೀವೆಲ್ಲಾದರೂ ಹೊರಗೆ ಹೋದರೆ ನಿಮಗೇನೋ ಆಗ್ಬಿಡುತ್ತೆ ಅನ್ನೋ ಆತಂಕ. ಯಾವಾಗಲೂ ನಿಮ್ಮನ್ನು ನೋಡಿಕೊಂಡು ನಾನು ಸಂತೋಷವಾಗಿರ್ಬೋದಲ್ಲ ಅನ್ನೋ ಆಸೆ. ಇದೆಲ್ಲ ಕಾರಣಗಳಿಂದ ನಾನು ಹಾಗೆ ನಡ್ಕೊಂಡೇ ಹೊರತು ನಿಮ್ಮ ಮನಸ್ಸಿಗೆ ನೋವು ಮಾಡಬೇಕು ಅನ್ನೋ ಯಾವ ಆಸೆನೂ ನನಗಿರಲಿಲ್ಲ. ಆದರೆ ನನಗೆ ನನ್ನ ತಪ್ಪಿನ ಅರಿವಾಗಿದೆ ಜಾನ್ವಿಯವರೇ.
ನಾನು ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಳ್ತಾ ಇದ್ದೀನಿ, ನಿಮ್ಮನ್ನು ಕ್ಷಮೆ ಕೇಳ್ತಾ ಇದ್ದೀನಿ. ನೋಡಿ, ನೀವು ಹೇಳ್ದ ಹಾಗೆ ನಾನು ಕೇಳ್ತೀನಿ. ನಿಮಗೆ ಹೇಗೆ ನಾನು ನಡ್ಕೊಳ್ಬೇಕು ಅನಿಸುತ್ತೋ ಹಾಗೆ ನಡ್ಕೋತೀನಿ. ದಯವಿಟ್ಟು ನನ್ನ ಬಿಟ್ಟು ಹೋಗಬೇಡಿ. ದಯವಿಟ್ಟು ನನ್ನ ಬಿಟ್ಟು ಹೋಗಬೇಡಿ ಪ್ಲೀಸ್. ಇಲ್ಲ, ಇದು ಹೇಗೆ ಸಾಧ್ಯ ಸಿದ್ದು ಅವರೇ? ನನಗೂ ಅದೇ ಗೊತ್ತಾಯ್ತಿಲ್ಲ ಮೇಡಮ್ ಅವರೇ. ಅವ್ರು ಫುಡ್ ಪಾಯ್ಸನ್ ಆಗೋದು ಅಂತ ಹೇಳಿದಾಗ ನಾನು ಹಿಂಗೆ ಶಾಕ್ ಆದೆ. ಸದ್ಯ ಹೆಂಗೋ ವಾಂತಿ ಮಾಡ್ಕೊಬಿಟ್ರು. ಅದು ಮೈಗೆಲ್ಲ ಹಬ್ಬಿಟ್ಟಿದ್ದಿದ್ರೆ ಕಷ್ಟ ಆಗ್ಬಿಟ್ರದು. ಅಲ್ಲ ಬಾಬಾ, ನಿನ್ನೆ ರಾತ್ರಿ ಅವ್ರು ಹಾಲು ಕುಡ್ದಿದ್ದು ಬಿಟ್ಟರೆ ಊಟನೂ ಮಾಡಿಲ್ಲ. ಬರೀ ಹಾಲು ಕುಡಿದ್ರೆ ಹೀಗೆಲ್ಲ ಆಗುತ್ತಾ ಅನ್ನೋ ಅನುಮಾನ ನನಗೆ. ಅಲ್ಲ ಕಣವ, ಅವ್ರಿಗೆ ಹಾಲು ಕೊಟ್ಟರು ಯಾರವ? ಬಾಬಾ, ನಿನ್ನೆ ರಾತ್ರಿ ನೀಲು ಅವರು ಹಾಲಿಗೆ ಅರಿಶಿನ ಮಿಕ್ಸ್ ಮಾಡಿ ಮಾವಂಗೆ ಕೊಟ್ಟರು. ಅದೇ ಅವ್ರ ದೇಹಕ್ಕೆ ಸೆಟ್ ಆಗಿಲ್ಲ ಅನಿಸ್ತಿದೆ. ಅಪ್ಪ ಹಿಂಗೆ ಹಾಲು ಘರ್ಷಣ ಹಾಕೊಂಡು ಕುಡಿದ್ರೆ ಆಯ್ತಿರ್ಲಿಲ್ಲ, ಯಾಕೆ ನೆನ್ನೆ ಕುಡಿದ್ಬಿಟ್ರು? ಅದೇ ನಾನು ಕೇಳಿದೆ, ಆದರೆ ಅತ್ತೆ ಹೇಳಿದ್ರು ಅದಕ್ಕೆ ಮಾಡ್ಕೊಂಡು ಹೋಗಿ ಕೊಡ್ತಿದ್ದೀನಿ ಅಂತ ಹೇಳಿದ್ರು. ಹೌದಾ? ನೀಲು ಬರಮೀಲಿ. ಏನ್ರಿ? ಅಲ್ಲ ಕಣಮಿ, ನಿಂಗೆ ಯಾರಮ್ಮಿ ಹೇಳ್ದವರು ಅಪ್ಪ ಹಿಂಗೆ ಹಾಲು ಘರ್ಷಣ ಹಾಕ್ಕೊಡು ಅಂತ? ಅದು ಅತ್ತೆನೇ ಹೇಳಿದ್ದು. ಬಡತವ, ನಿಮ್ಗೆ ಅಷ್ಟು ಗೊತ್ತಾಗಕ್ಕಿಲ್ವೇ ಅಪ್ಪ ಹಿಂಗೆ ಹಾಲು ಘರ್ಷಣ ಹಾಕೊಂಡು ಕುಡಿದ್ರೆ ಆಗೋದಿಲ್ಲ ಅಂತ? ನೋಡು ಹೆಂಗ್ ಒದ್ದಾಡ್ಬಿಟ್ರು ಅಂತ, ವಾಂತಿ ಬೇರೆ ಮಾಡ್ಕೊಬಿಟ್ರು. ರೀ, ನಾನೇನ್ರಿ ಮಾಡಿದೆ? ದೊಡ್ಡವ್ರು ಹೇಳಿದ ಮಾತನ್ನ ಕೇಳದೆ ಹೋದ್ರೆ ಕೋಪ ಮಾಡ್ಕೋತೀರಾ? ಈಗ ಅತ್ತೆ ಹೇಳಿದ್ರು ಅಂತ ತಾನೇ ಹಾಲಿಗೆ ಅರಿಶಿನ ಕೊಟ್ಟಿದ್ದು ನಾನು. ಅಲ್ಲ, ಅವ್ವ ಯಾಕೆ ಅರಿಶಿನ ಹಾಕೊಡಕ್ಕೆ ಹೇಳಿದ್ರು? ಯಾವುದೋ ವಿಡಿಯೋದಲ್ಲಿ ಹಾಲಿಗೆ ಅರಿಶಿನ ಹಾಕೊಂಡು ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ ನೋಡಿದ್ದಾರೆ ಅನ್ಸುತ್ತೆ, ಅದಕ್ಕೆ ಅದನ್ನ ತಂದು ನನಗೆ ಹೇಳಿದ್ದಾರೆ. ನೋಡಮ್ಮಿ ನೀಲು, ಇನ್ನೊಂದ್ಕಿತ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಅಪ್ಪ ಹಿಂಗೆ ಹಾಲು ಘರ್ಷಣ ಹಾಕೊಡಕ್ಕೆ ಹೋಗ್ಬೇಡ. ನೋಡು ಅವ್ರು ಎಷ್ಟು ಸಂಕಟ ಪಟ್ಬಿಟ್ರು ಅಂತ, ಅದನ್ನೆಲ್ಲ ನಮ್ಮ ಕೈಲಿ ನೋಡೋಕ್ಕಾಗೋದಿಲ್ಲ ಕಣಮ್ಮಿ. ಇನ್ನೊಂದು 2-3 ದಿನ ಅವ್ರಿಗೆ ಹಾಲು ಮಜ್ಜಿಗೆ ಮೊಸರು ಏನೂ ಕೊಡೋಕೆ ಹೋಗ್ಬೇಡ, ಬರೀ ಗಂಜಿನೇ ಮಾಡಿಕೊಡು.